ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಚೈತನ್ಯ. ಇವತ್ತು ನಾನು ನಿಮಗೆ ಕಾಲೇಜಿಗೆ ಹೇಗೆ ಮೇಕಪ್ ಮಾಡ್ಕೊಂಡು ಹೋಗೋದು ತುಂಬ ಸಿಂಪಲ್ ಆಗಿ ಮತ್ತು ತುಂಬ ಚೆನ್ನಾಗಿ ಅಂತ ಹೇಳ್ಕೊಡ್ತೀನಿ. ಸೊ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಹಿಟ್ ಮಾಡಿ. ಬೆಲ್ ಬಟನ್ ಒಂದ್ಸತಿ ಹಿಟ್ ಮಾಡಿದ್ರೆ ಸಾಕು, ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಬೆಲ್ ಒತ್ತುವಾಗ ಆಲ್ ಅಂತ ಕೊಡಿ, ಪರ್ಸನಲೈಸ್ಡ್ ಕೊಡಬೇಡಿ. ಆಲ್ ಅಂತ ಕೊಟ್ಟರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಪ್ಲೀಸ್ ಆಲ್ ಕೊಡಿ. ಮತ್ತೆ ನೀವು ನನ್ನನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಫಾಲೋ ಮಾಡ್ಬೋದು. ಎಲ್ಲದರದ್ದು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಪ್ಲೀಸ್ ಚೆಕ್ಔಟ್ ಮಾಡಿ. ಸೊ ಕಾಲೇಜಿಗೆ ಹೇಗೆ ಮೇಕಪ್ ಮಾಡ್ಕೊಂಡು ಹೋಗೋದು ತುಂಬ ಚೆನ್ನಾಗಿ ಅಂತ ಈ ವಿಡಿಯೋಲಿ ನೋಡೋಣ. ಲೇಟ್ ಮಾಡೋದು ಬೇಡ, ನಡೀರಿ ನೋಡ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ಇವಾಗ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ನಾನು ಟೋನರ್ನ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಫೇಸ್ನ ಹೈಡ್ರೇಟ್ ಮಾಡೋದಕ್ಕೋಸ್ಕರ. ಟೋನರ್ ತುಂಬ ಇಂಪಾರ್ಟೆಂಟ್. ನೀವು ಡೈಲಿ ಟೋನರ್ನ ಯೂಸ್ ಮಾಡಿ 2 ಟೈಮ್ಸ್, ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈ ರೋಸ್ ವಾಟರ್ದು ಟೋನರ್, ಡಾಬಾ ಗುಲಾಬಿದು ರೋಸ್ ವಾಟರ್ ಟೋನರ್, ಇದು ಜಸ್ಟ್ 50 ರೂಪೀಸ್ಗೆ ನಿಮಗೆ ಸಿಗುತ್ತೆ. ತುಂಬ ಒಳ್ಳೆ ರಿಸಲ್ಟ್ ಇದೆ ಫ್ರೆಂಡ್ಸ್, ಟ್ರಸ್ಟ್ ಮೀ. ಸೊ ಇದನ್ನು ಸ್ವಲ್ಪ ಡ್ರೈ ಆಗೋವರೆಗೂ ಹಾಗೆ ಬಿಡ್ತೀನಿ. ಮತ್ತು ನೀವು ರೆಗ್ಯುಲರಾಗಿ ಯಾವ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀರಾ, ಇಲ್ಲ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀರಾ, ನೀವು ಅದನ್ನೇ ಅಪ್ಲೈ ಮಾಡ್ಬೋದು. ಬಟ್ ಇಲ್ಲ ನನಗೆ ಇದು ಇಷ್ಟ ಆಗಿದೆ ಅಂತ ಹೇಳಿದರೆ, ಇದು ತುಂಬ ಚೆನ್ನಾಗಿದೆ ಅರೋಮಾ ಕೂಡ, ಮತ್ತು ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ಸೊ ನಾನು ಗುಡ್ ವೈಬ್ಸ್ದು ವೀಟ್ ಜರ್ಮ್ದು ಮಾಯಿಶ್ಚರೈಸಿಂಗ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಡೇ ಕ್ರೀಮ್. ಸೊ ಇದಂತ ನೀಟಾಗಿ ಇವೆಂಚುಯಲ್ ಆಗಿ ಸ್ಪ್ರೆಡ್ ಮಾಡ್ಕೊತೀನಿ. ಸೊ ಈ ಕ್ರೀಮ್ ಚೆನ್ನಾಗಿದೆ ಅಂತ ಅನಿಸಿದ್ರೆ ನಿಮಗೆ, ಅಕಸ್ಮಾತ್ ನಮಗೆ ಬೇಕು ಅಂತ ಅನಿಸಿದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಪ್ಲೀಸ್ ಚೆಕ್ಔಟ್ ಮಾಡಿ. ಸೊ ಈಗ ಇದು ಕೂಡ ಸ್ವಲ್ಪ 2 ಮಿನಿಟ್ಸ್ವರೆಗೂ ಹಾಗೆ ಡ್ರೈ ಆಗೋಕ್ಕೆ ಬಿಡೋಣ. ಮಾಯಿಶ್ಚರೈಸಿಂಗ್ ಕ್ರೀಮ್ನ ಯಾವಾಗಲೂ ನೀವು ಸ್ವಲ್ಪ ಡ್ರೈ ಆಗೋವರೆಗೂ ಬಿಡಬೇಕು. ಆಮೇಲೆ ಕಾಂಪ್ಯಾಕ್ಟ್ ಪೌಡರ್ ಇಲ್ಲ ನಿಮ್ಮದೇನೇ ಮೇಕಪ್ ಇದೆ ವಗೇರಾ ಅದನ್ನೆಲ್ಲ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನನ್ನ ಲಿಪ್ಸ್ನ ಹೈಡ್ರೇಟ್ ಆಗಿ ಇರೋದಕ್ಕೋಸ್ಕರ ನಾನು ಬೇಬಿ ಲಿಪ್ಸ್ನ ಯೂಸ್ ಮಾಡಿದ್ದೀನಿ. ಆಮೇಲೆ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ. ಸೊ ಈಗ ಸ್ವಲ್ಪ ನನಗೆ ಆಯಿಲಿ ಥರ ಅನಿಸ್ಬಾರ್ದು, ಮತ್ತು ಆಯಿಲಿ ಸೀರಮ್ಸ್ ಏನಾದರೂ ಇದ್ದರೆ, ಪ್ರೊಡಕ್ಷನ್ ಇದ್ದರೆ ಸ್ವಲ್ಪ ಸ್ಟಾಪ್ ಆಗಲಿ, ಅಂದರೆ ಸ್ವಲ್ಪ ಏನೂ ಆಯಿಲಿನೆಸ್ ಇರಬಾರ್ದು ಅಂತ ಹೇಳಿ ನಾನು ಮೆಬಿಲಿಂದು ಸೂಪರ್ ಫ್ರೆಶ್ ಕಾಂಪ್ಯಾಕ್ಟ್ ಪೌಡರ್ನ ಸೆಟ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀನಿ. ಜೊತೆಗೆ ಇದು ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ಮತ್ತು ಫ್ರೆಂಡ್ಸ್, ನೀವು ದಿನಾನೂ ಫೌಂಡೇಶನ್ ಏನಾದರೂ ಅಪ್ಲೈ ಮಾಡ್ಕೊಂಡು ಕಾಲೇಜಿಗೆ ಹೋಗ್ತಾಯಿದ್ರೆ ಪ್ಲೀಸ್ ಅದನ್ನು ಮಾಡಬೇಡಿ. ಏನಕ್ಕಂದರೆ ಫೌಂಡೇಶನ್ ನೀವು ದಿನಾನೂ ಅಪ್ಲೈ ಮಾಡಬಾರ್ದು ಸ್ಕಿನ್ ಮೇಲೆ. ನೀವೇನೇ ಮೇಕಪ್ ರಿಮೂವ್ ಮಾಡಿದ್ರೂ ಕೂಡ ಪೋರ್ಸಲ್ಲೆಲ್ಲ ಹೋಗಿ ಅದು ಬ್ಲಾಕ್ ಆಗುತ್ತೆ. ಸೊ ಪ್ಲೀಸ್ ದಿನ ಫೌಂಡೇಶನ್ ಯೂಸ್ ಮಾಡಬೇಡಿ ಫ್ರೆಂಡ್ಸ್. ಸೊ ನಾನು ತೋರಿಸ್ತಾ ಇರೋವಂಥ ಮೇಕಪ್ ನೀವು ಮಾಡ್ಕೊಂಡು ಹೋದ್ರೇ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರ ಕಾಲೇಜಿಗೆ ಹೋಗ್ಬೇಕಾದ್ರೆ. ಸೊ ಇಷ್ಟನ್ನು ಮಾಡ್ಕೊಂಡ್ರೇ ಸಾಕು. ನೀವು 2 ಮಿನಿಟ್ಸ್ ತೊಗೊಳೋದು ಅಷ್ಟೇ ಇದನ್ನು ಮಾಡೋದಕ್ಕೆ. ಸೊ ವಿಡಿಯೋ ಲೆಂತ್ ಜಾಸ್ತಿ ಇದೆ ಅಂತ ಬರೀ 2 ಮಿನಿಟ್ಸ್ ಅಂತ ಕೇಳಬೇಡಿ, ಬಟ್ ತೊಗೊಳೋದು ಬರೀ 2 ಮಿನಿಟ್ಸ್. ವಿಡಿಯೋ ಮಾಡೋದ್ರಿಂದ ನಾನು ನೀಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ಲೋ ಆಗಿ ಪ್ರೋಸೆಸ್ನ. ಸೊ ಇಲ್ಲಿ ನಾನು ಐಬ್ರೋನ ಫಿಲ್ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಐಬ್ರೋ ಪೆನ್ಸಿಲ್ನ ಕೂಡ ಯೂಸ್ ಮಾಡ್ಬೋದು. ಐಬ್ರೋ ಫಿಲ್ ಮಾಡೋದ್ರಿಂದ ನಿಮ್ಮ ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ಕಾಜಲ್ನ ಯೂಸ್ ಮಾಡೋಣ, ಸ್ವಲ್ಪ ವಾಟರ್ ಲೈನರ್ಗೆ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ನಾನು ಸ್ಟೇ ಕ್ವಿಕ್ ಇದು ಬ್ಯಾಡಾಸ್ ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇದ್ರದ್ದು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ. ಸೊ ಪ್ಲೀಸ್ ಚೆಕ್ಔಟ್ ಮಾಡಿ. ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂದರೆ ಇದು ನಿಮಗೆ ತುಂಬ ಚೆನ್ನಾಗಿದೆ ಕಾಜಲು. ಸೊ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ, ಮತ್ತು ತುಂಬ ಬೋಲ್ಡಾಗಿ ಬೇಕು ಕಾಜಲ್ ಅನ್ನೋರು ಇದನ್ನು ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಮತ್ತು ನಿಮಗೊಂದು ಹ್ಯಾಕ್ ಕೂಡ ನಾನು ಹೇಳ್ತೀನಿ. ನಿಮ್ಮ ಕಾಜಲ್ ಸ್ಮಚ್ ಪ್ರೂಫ್ ಆಗಬೇಕು ಅಂತ ಹೇಳಿದರೆ, ಸ್ಮಜ್ ಆಗಬಾರ್ದು ಕಾಜಲ್ ಅಂತ ಹೇಳಿದರೆ, ಇನ್ನರ್ ಕಾರ್ನರ್ಗೆ ನೀವು ಕಾಜಲ್ನ ಅಪ್ಲೈ ಮಾಡಬೇಡಿ. ಬರೀ ಆ ಕಡೆ ಈ ಕಡೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಇನ್ನರ್ ಕಾರ್ನರ್ ಅಂದರೆ ಕಣ್ಣು ಸ್ಟಾರ್ಟ್ ಆಗುವಂಥ ಭಾಗದಿಂದ ಅಪ್ಲೈ ಮಾಡಬೇಡಿ. ಸೊ ಈಗ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ಳೋಣ. ನಾನು ಬೇಬಿ ಲಿಪ್ಸ್ನ ಅಳಿಸ್ಕೊಂಡಿದ್ದೀನಿ ಇವಾಗ ಟಿಶ್ಯೂ ಪೇಪರಿಂದ. ಸೊ ಲಿಪ್ಸ್ಟಿಕ್ ನಾನು L8 ಕಲರ್ ಪಾಪ್ದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದ್ರದ್ದು ಶೇಡ್ ನಂಬರ್ ಬಂದು P24. ಈ ಲಿಪ್ಸ್ಟಿಕ್ನ ನೀವು ಟ್ರೈ ಮಾಡಲೇಬೇಕು, ಬಿಕಾಸ್ ಇದು ತುಂಬ ಅಫೋರ್ಡಬಲ್ ಕೂಡ ಮತ್ತು ತುಂಬ ಚೆನ್ನಾಗಿದೆ. ಬರೀ 100 ರೂಪೀಸ್ಗೆ ನಿಮಗೆ ಈ ಲಿಪ್ಸ್ಟಿಕ್ ಸಿಗುತ್ತೆ. ಸ್ವಲ್ಪ ಲೈಕ್ ಮ್ಯಾಟಿಕ್ ಫಿನಿಶ್ ಕೊಡುತ್ತೆ. ಈಗ ನಿಮಗೆ ಶೈನ್ ಥರ ಕಾಣಿಸ್ತಿರ್ಬೋದು, ಬಟ್ ಆಮೇಲೆ ಮ್ಯಾಟ್ ಫಿನಿಶ್ ಕೊಡುತ್ತೆ ಇದು ಲಿಪ್ಸ್ಟಿಕ್ಕು. ಇದು ತುಂಬ ಚೆನ್ನಾಗಿದೆ ಗಾಯ್ಸ್. ಮತ್ತು ಶೇಡ್ ಕೂಡ ತುಂಬ ನನಗೆ ಸೂಟ್ ಆಗ್ತಾಯಿದೆ, ನೀವೇ ನೋಡ್ತಾ ಇರ್ಬೋದು. ಸೊ ಸೂಟ್ ಆಗ್ತಾ ಇದೆಯಾ ಅಂತ ಹೇಳಿ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ನನಗೆ ಹೇಳಿ. ಸೊ ಇವಾಗ ನಾನು ನಿಮಗೆ ಇನ್ನೊಂದು
ಹ್ಯಾಕ್ನ ಕೂಡ ಹೇಳ್ಕೊಡ್ತೀನಿ, ಮತ್ತು ಒಂದು ಟಿಪ್ ಅಂತಲೇ ಹೇಳ್ಬೋದು. ಸೊ ನೀವು ಲಿಪ್ಸ್ಟಿಕ್ನ ಐ ಶ್ಯಾಡೋ ಆಗಿ ಕೂಡ ಅಪ್ಲೈ ಮಾಡ್ಬೋದು. ಬಿಗಿನರ್ಸ್ ಆಗಿದ್ದರೆ, ಇಲ್ಲಾಂದರೆ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಎಲ್ಲ ಪ್ರಾಡಕ್ಟ್ಸು ತೊಗೊಳಕ್ಕಾಗಲ್ಲ, ಅವ್ರ ಹತ್ರ ಅಷ್ಟು ಪಾಕೆಟ್ ಮನಿ ಇರೋಲ್ಲ. ಸೊ ಅಂಥವ್ರಿಗೋಸ್ಕರ ಲಿಪ್ಸ್ಟಿಕ್ನೇ ನೀವು ಐ ಶ್ಯಾಡೋ ಆಗಿ ಹೇಗೆ ಯೂಸ್ ಮಾಡೋದಂತ ಹೇಳಿ ಹೇಳ್ಕೊಡ್ತೀನಿ. ಕಲರ್ ಕೂಡ ಮ್ಯಾಚಿಂಗ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಅಪ್ಲೈ ಮಾಡಬೇಡಿ, ನಾನು ತೋರಿಸ್ದಷ್ಟೇ ಅಪ್ಲೈ ಮಾಡಿ. ನನ್ನ ಲುಕ್ ತುಂಬ ಸಿಂಪಲ್ ಆಗಿದೆ. ಕಾಲೇಜಿಗೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನೀವು ಹೈಲೈಟರ್ನ ಕೂಡ ಯೂಸ್ ಮಾಡ್ಬೋದು. ಇದು ಶಿವಾನ ಕಲರ್ಸ್ದು ಹೈಲೈಟರ್. ನಾನು ಅದರಲ್ಲಿ ಸೆಕೆಂಡ್ ಶೇಡ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಸ್ವಲ್ಪ ನೋಸು ಮೇಲೆ ಅಪ್ಲೈ ಮಾಡ್ತೀನಿ. ಹೈಲೈಟಿಂಗ್ ಪಾಯಿಂಟ್ಸ್ ಮೇಲೆ ನೀವು ಅಪ್ಲೈ ಮಾಡ್ಬೋದು, ಬಟ್ ನಾನು ಬರೀ ನೋಸ್ ಮೇಲೆ ಮಾತ್ರ ಅಪ್ಲೈ ಮಾಡ್ತಿದ್ದೀನಿ. ಅದೇ ಹೈ ಪಾಯಿಂಟು, ಚೆನ್ನಾಗಿ ಕಾಣುತ್ತೆ, ಬರೀ ಅಷ್ಟೇ ಸಾಕು ಕಾಲೇಜ್ಗಲ್ವಾ ಅಂತ ಹೇಳಿ. ಸೊ ಏನಾದರೂ ಮ್ಯಾರೇಜಸ್ ಫಂಕ್ಷನ್ಸ್ ಇದ್ದರೆ ಕೂಡ ನೀವು ಈ ಲುಕ್ನ ಟ್ರೈ ಮಾಡ್ಬೋದು. ತುಂಬ ಸಿಂಪಲ್ ಫಂಕ್ಷನ್ಸ್ ಇದ್ದರೆ, ಬರ್ಡೇ ಪಾರ್ಟೀಸ್ ಆ ಥರ ಇದ್ದರೆ ನೀವು ಈ ಲುಕ್ನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಸೊ ಈ ಲುಕ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ಲರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿದೆ. ನಿಮಗೆ ನಾನು ಫೈನಲ್ ಲುಕ್ನ ತೋರಿಸ್ತೀನಿ ಈಗ ಪೂರ್ತಿ ಡ್ರೆಸ್ ಎಲ್ಲ. ಸೊ ಫ್ರೆಂಡ್ಸ್, ನಾನು ಹಾಕ್ಕೊಂಡಿದ್ದು ಕ್ರಾಪ್ ಟಾಪ್, ಆಫ್ ಶೋಲ್ಡರ್ ಟಾಪು, ಕ್ರಾಪ್ ಟಾಪ್ ಅಲ್ಲ ಸಾರಿ, ಆಫ್ ಶೋಲ್ಡರ್ ಟಾಪ್, ಮತ್ತು ಒಂದು ಗ್ರೇ ಕಲರ್ದು ಜೀನ್ಸ್ ಹಾಕ್ಕೊಂಡಿದ್ದೆ. ಸೊ ಅದಕ್ಕೆ ಇಯರಿಂಗ್ಸ್ ಕೂಡ ನಾನು ಮ್ಯಾಚ್ ಮಾಡಿ ಲಾಂಗ್ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಹೇರ್ಸ್ನ ಜಸ್ಟ್ ಕ್ಲಿಪ್ ಮಾಡಿದ್ದೆ. ನಂದು ಲೇಯರ್ ಕಟ್ ಇರೋದ್ರಿಂದ ಕ್ಲಿಪ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ.